ಇದು ಗುರುವಂದನೆ ಕಾರ್ಯಕ್ರಮ ಮಾಡೋದ್ರಿಂದ ಯಾವುದೇ ರೀತಿಯ ಒಂದು ಏನು ಸಮಾಜಕ್ಕೇನು ಅದರಿಂದ ಉಪಯೋಗ ಇಲ್ಲ. ಸೊ ಹಾಗಾಗಿ ಗುರುವಂದನೆ ಕಾರ್ಯಕ್ರಮ ಈಗ ಸದ್ಯಕ್ಕೆ ಮಾಡೋದು ನಮ್ಮದಂತೂ ಬೆಂಬಲ ಇಲ್ಲ. ನೀವು ಬೇಕಾದರೂ ಮಾಡಿ ಅಂತ ಹೇಳ್ತಾರೆ. ಸೊ ನಾವು 2 ಪೂರ್ವಭಾವಿ ಸಭೆಯನ್ನು ಮಾಡ್ತೀವಿ. ಬಟ್ ಆ ಪೂರ್ವಭಾವಿ ಸಭೆ ಮಾಡಿ 2ನೇ ಪೂರ್ವಭಾವಿ ಸಭೆ ಆದ ನಂತರ ಸಂಜೆಗೆ ಇವ್ರು ಕರೀತಾರೆ, ಫೋನ್ ಮಾಡಿ ಐಬಿನಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಹೇಳ್ತಾರೆ. ಅದೇ ಸಿದ್ದಾಪುರ ಉತ್ಸವ ಕಾರ್ಯಕ್ರಮ ಮಾಡಿ ಇವರು ಯಾವ ರೀತಿಯ ಸಮಾಜಕ್ಕೆ ಹಾಗಾದರೆ ಯಾವ ಸಿದ್ದಾಪುರಕ್ಕೆ ಏನು ಅಭಿವೃದ್ಧಿ ಆಗಿದೆ. ಹಾಗೆ ಇವರು ಪ್ರಶ್ನೆ ಹೇಳ್ತಾರೆ, ಇವ್ರು ಹೇಳ್ತಾರೆ 10 ರೂಪಾಯಿ ಕೊಡೋದವರು ದುಡ್ಡು ಕೊಡೋದ್ರು ಯಾರು ಪ್ರಶ್ನೆ ಮಾಡಲಿಕ್ಕಿಲ್ಲ, ಅವ್ರಿಗೆ ಯಾರಿಗೂ ಅಧಿಕಾರ ಇಲ್ಲ ಅಂತ. ಹಾಗೆ ಇವತ್ತು ಹುಟ್ಟಿದ ಮಗುಗೂ ಕೂಡ ಇವತ್ತು ಹಾಕಿದೆ. ಯಾಕಂತಂದ್ರೆ ಇದು ಸರ್ಕಾರದಿಂದ ಬಂದಂಥ ಅನುದಾನದಿಂದ ಆಗ್ತಾ ಇರುವಂಥ ಕಟ್ಟಡ, ಹಾಗೆ ದಾನಿಗಳಿಂದ ಸಂಗ್ರಹವಾದಂಥ ಹಣದಿಂದ ಆಗ್ತಾ ಇರತಕ್ಕಂಥ ಒಂದು ಸಭಾಭವನ. ಸೊ ಎಲ್ರಿಗೂ ಕೂಡ ದುಡ್ಡು ಕೊಟ್ಟವರಿಗೂ ಕೊಡೋದವ್ರಿಗೂ ಕೂಡ ಇದು ಹಕ್ಕಿದೆ. ಹಾಗೆ ಜಿಲ್ಲೆಯ ವಿವಿಧ ಭಾಗದಲ್ಲಿ ಭಾಳಷ್ಟು ಅನಾಹುತಗಳಾಗಿದೆ. ಇದು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಇವರು ನೈತಿಕ ಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಉದಾಹರಣೆಗೆ ಕಳೆದ ವರ್ಷ ನಡೆದಂಥ ಅಂಕೋಲಾದಲ್ಲಿ ನಡೆದಂಥ ಒಂದು ಗುಡ್ಡ ಕುಸಿತ ಪ್ರಕರಣದಲ್ಲಿ ಭಾಳಷ್ಟು ಜನ, ಒಂದು 5-6 ಜನ ಸತ್ತೋಗ್ತಾರೆ ನಮ್ಮ ಸಮುದಾಯದವರು. ಅವರಿಗೆ ಸರ್ಕಾರದಿಂದ ಒಂದು ಒಂದು ಅನುದಾನ ಕೊಡಬೇಕು ಅಥವಾ ಸರ್ಕಾರ ಅವರಿಗೆ ನೆರವು ನೀಡಬೇಕಂತ ಹೇಳಿ ಕೂಡ ಇವರು ಒಂದು ಪತ್ರಿಕಾಗೋಷ್ಠಿ ನಡೆಸೋದಿಲ್ಲ. ಹಾಗಾದರೆ ಇವ್ರ ಕೆಲಸ ಏನು? ಕೇವಲ ಕಟ್ಟಡ ಕಟ್ಟೋದು ಮಾತ್ರ ಅಲ್ಲ. ಹಾಗೆ ಅರುಗುಪ್ಪದಲ್ಲಿ ಕಳೆದ ಒಂದು ಸುಮಾರು 4-5 ತಿಂಗಳಿಂದ ಅರುಗುಪ್ಪದಲ್ಲಿ ವಸಂತನವರ ಒಂದು ಕೊಲೆ ಆಗ್ತದೆ. ಆ ಸಂದರ್ಭದಲ್ಲೂ ಕೂಡ ಇವರು ಆ ಕುಟುಂಬಕ್ಕೆ ನೈತಿಕ ಸ್ಥೈರ್ಯ ತುಂಬುವಂಥದ್ದಾಗಲಿ ಅಥವಾ ಅವರಿಗೆ ಆರ್ಥಿಕ ನೆರವು ನೀಡುವಂಥದ್ದಾಗಲಿ ಅಥವಾ ಕೃತ್ಯ ನಡೆಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕೂಡ ಎಲ್ಲೂ ಕೂಡ ಇವರು ಒಂದು ಪತ್ರಿಕಾಗೋಷ್ಠಿ ನಡೆಸೋದಾಗಲಿ ಯಾವುದೇ ರೀತಿಯ ಸರ್ಕಾರ ಮನವಿ ಮಾಡೋದಾಗಲಿ ಮಾಡಿರೋದು. ಹಾಗಾದರೆ ಇವರ ಕರ್ತವ್ಯ ಏನು? ಕೇವಲ ಕಟ್ಟಡ ಮಾಡೋದು ಮಾತ್ರ ಮಾಡಬೇಕಂತ ನಮ್ಮ ಬಹಿರಂಗ ಪತ್ರ ಬಂದಾಗ ಇವರು ಯಾವುದೇ ರೀತಿಯ ಒಂದು ಆಕ್ಟಿವಿಟೀಸ್ ಮಾಡಲ್ಲ. ಮತ್ತು ಅವ್ರು ಹೇಳ್ತಾರೆ, ಇಲ್ಲ ಇದು ಏಪ್ರಿಲ್ ನಂತರ ನಾವು ಏನು ಲೆಕ್ಕಪತ್ರಗಳನ್ನ ಮಾಡಿ ನಾವು ವಾರ್ಷಿಕ ಸಭೆ ಕರಿತೀವಿ ಅಂತ. ಮತ್ತು ಇವರಿಗೆ ಬೇರೆ ಯಾರು ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಹಕ್ಕಿಲ್ಲ, ಕೇವಲ ಸಂಘದ ಸದಸ್ಯರು ಮಾತ್ರ ಕೇಳಬೇಕಂತ. ನಾನು ಕೂಡ ಸಂಘದ ಸದಸ್ಯ ಇದ್ದೇವೆ. ಸೊ ನಾವು ಅದೇ ಒಂದು ನೈತಿಕತೆ ನಾನು ಒಂದು ಪ್ರಶ್ನೆ ಮಾಡಿದ್ದೆ. ಸೊ ಇವರು ಇವತ್ತಿನವರೆಗೂ ಲೆಕ್ಕಪತ್ರ ಮಾಡಿಲ್ಲ ಮತ್ತು ಬೈಲಾ ಪ್ರಕಾರ ಸಂಘ ನಡೀತಾರೆ. ಹಾಗೆ ಅವತ್ತು 2024 9ನೇ ತಾರೀಕು ಸಂಜೆ ಒಂದು ಮಧ್ಯಾಹ್ನ ಒಂದು ಪತ್ರಿಕಾಗೋಷ್ಠಿ ನಡೆಸಿದೆ ನಾನು. ಏನಾವತ್ತು ಲೋಕಸಭಾ ಹಣಕಾಸಿನ ಲೆಕ್ಕ ಕೇಳುತ್ತೆ, ನನಗೆ ಏನು ಅಧಿಕಾರ ಇದೆ, ಹಾಗೆ ಕೆಟ್ಟ ಪದಗಳನ್ನು ಬಳಸಿ ನನಗೆ ಅವ್ಯಾಚ್ಯವಾಗಿ ನಿಲ್ಲಿಸಿ ನನ್ನ ಮೇಲೆ ಹಲ್ಲೆ ಮಾಡಿದೆ. ನಾನು ನನ್ನ ಪ್ರಾಣ ರಕ್ಷಣೆಗೋಸ್ಕರ ಆಸ್ಪತ್ರೆ ಒಳಗಡೆ ಹೋಗಿ ನನ್ನ ರಕ್ಷಣೆ ತಗೋತೀನಿ. ಹಾಗೆ ಅವತ್ತೇ ನಾನು FIR ಕೂಡ ಮಾಡ್ತೇನೆ. ಬಟ್ ಅವತ್ತು FIR ಇವರು A1 ಆರೋಪಿ ಆಗಿರ್ತಾರೆ. ಕಾಲಕ್ರಮೇಣ ಅದು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಇವರು B ರಿಪೋರ್ಟ್ ಮಾಡಿಸ್ಕೊಂಡು ಉಳಿದವ್ರ ಮೇಲೆ ಇದು ಕಾನೂನು ಕ್ರಮ ಜರುಗಿಸ್ತಾರೆ. ಮತ್ತು ಇವತ್ತಿಗೂ ಆ ಕೋರ್ಟಲ್ಲಿ ಇದು ಕೇಸ್ ನಡೀತಾ ಇದೆ. ಸೊ ಇವರು ಒಬ್ಬ ಗೂಂಡಾ ರೀತಿಯ ವರ್ತನೆ ಮಾಡ್ತಾ ಇರೋದು ಎಷ್ಟು ಸರಿ? ಸಮಾಜದ ಅಧ್ಯಕ್ಷರಾಗಿ ಸಮಾಜದವರ ಹಿತರಕ್ಷಣೆ ಮಾಡಬೇಕು ಮತ್ತು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇವರು ಉತ್ತರ ಕೊಡಬೇಕಿತ್ತು. ಗುರುವಂದನ ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಗೆ ನಮ್ಮನ್ನೆಲ್ಲ ಕರೆಸ್ಬಿಟ್ಟು ಕಾರ್ಯಕ್ರಮ ರದ್ದು ಮಾಡ್ತಾರೆ, ಅದೇ ರೀತಿ ನಮ್ಮನ್ನ ಕರೆಸ್ಬಿಟ್ಟು ನೋಡಪ್ಪ ಈ ಥರ ಎಲ್ಲ ಪ್ರಶ್ನೆ ಮಾಡೋದು ಬೇಡ, ಅದೇನಿದೆ ನಾವು ಮೀಟಿಂಗ್ ಕರೆದು ಹಾಗೆಲ್ಲ ಇದು ಮಾಡಿರ್ತಾರೆ. ಸೊ ಒಂದು ಇದು ಮಾಡ್ಬೋದಿತ್ತು. ಬಟ್ ಇವತ್ತು ಗೂಂಡಾ ವರ್ತನೆ ಮಾಡಿರೋರು ನಮ್ಮ ಮೇಲೆ ಹಲ್ಲೆ ಮಾಡಿ. ಸೊ ಇಂಥವ್ರಿಗೆ ಆ ತಾಲೂಕಾ ನಾಮಧಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಮುಂದುವರಿಯುವಂಥ ನೈತಿಕ ಅರ್ಹತೆ ಇಲ್ಲ. ಸೊ ತಕ್ಷಣ ಇವರು ರಾಜೀನಾಮೆ ಕೊಡಬೇಕು. ವಾರ್ಷಿಕ ಸರ್ವಸಾಧಾರಣ ಸಭೆ ಕರೆದು ಮುಂದೆ ಸಮಾಜದಲ್ಲಿ ಭಾಳಷ್ಟು ಜನ ಇದ್ದಾರೆ. ಸೊ ಈ ಸಂಘವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಾಯಕ್ ಅವರು 50 ಲಕ್ಷ ಹಣವನ್ನು ಕೊಟ್ಟರು. 1 ಲಕ್ಷವನ್ನು ಇವರು ಹೆಚ್ಚುವರಿಯಾಗಿ ಮತ್ತೆ ಮಾಡಿಕೊಡ್ತೀನಿ ಅನ್ನೋ ಒಂದು ಮಾತನ್ನು ಭೀಮಣ್ಣ ನಾಯಕರು ಹೇಳಿದರು. ಆದರೆ ಇವರು ಪತ್ರಿಕಾಗೋಷ್ಠಿಯಲ್ಲಿ 2 ಲಕ್ಷವನ್ನು 2 ಕೋಟಿ ಹಣವನ್ನು ನಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಒಂದಿದ್ರು ನೋಡಿ. ಹಾಗಾಗಿ ನಮಗೆ ಒಂದೊಂದು ಪತ್ರಿಕೆಯಲ್ಲಿ ಮತ್ತು ಒಂದೊಂದು ರೂಪದಲ್ಲಿ ಬಂದಾಗ ನಾವು ಅದ್ರ ಬಗ್ಗೆ ಮಾಹಿತಿಗಳನ್ನ ಕೇಳಿದ್ವಿ. ನಾವಿಲ್ಲಿ ಯಾರನ್ನು ನಿಂದನೆ ಮಾಡಿಲ್ಲ ಮತ್ತು ಎಲ್ಲ ಸಮಾಜದವರನ್ನು ಗೌರವಿಸಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಅಂದರೆ ಸಮಾಜದ ವಿಷಯ ಆಗಿದ್ದು ನಾವು ಅವತ್ತು ಯಾವುದೇ ಥರದ ಬೇರೆ ವಿಷಯಗಳನ್ನು ಪ್ರಸ್ತಾಪನೆ ಮಾಡಿದ್ವಿ. ಇದೇ KG ನಾಯ್ಕ ಅವರು ಇವತ್ತು ಅದು ನಮ್ಮನ್ನು ನೀವು ಏನು ಪ್ರಶ್ನೆ ಮಾಡಿದ್ದೀರಿ ಅಂತ ಕೇಳೋರು KG ನಾಯ್ಕರು 8 ವರ್ಷನ 6 ವರ್ಷದ ಕಾಲ ನಾಮಧಾರಿ ಸಮಾಜ ಒಂಥರ ಹಾಳು ಬಿದ್ದ ಮಂಟಪ ಆಗಿತ್ತು. ದೊಡ್ಡ ಪ್ರಮಾಣದಲ್ಲಿ ಗಿಡಗಂಟೆಗಳು ಬೆಳೆದಿವು. ನಾವು ಅದ್ರ
ಇನ್ನೊಂದಿಷ್ಟು ಜನ ಫ್ರೆಂಡ್ ಸರ್ಕಲ್ಲು ಹೊಸೂರಿನವರು, ಅಣ್ಣಪ್ಪಣ್ಣ ಸಿರಳಗಿ, ದಿನೇಶ್ ಸ್ಟುಡಿಯೋದವರು, ಅಣ್ಣ ಚಂದ್ರಣ್ಣ, ಮುತ್ತು, ಹೊಸೂರು ಗಣೇಶ, ತೋಟಪ್ಪ ಕೂಡ ಸಮಾಜದ ಏಳಿಗೆಗೋಸ್ಕರ ಬರಲಿಲ್ಲ. ನಾವು ಅದನ್ನೆಲ್ಲ ನೋಡಿಕೊಂಡು ಸರ್ ನಾವೆಲ್ಲರೂ ಕೂತ್ಕೊಂಡು ಅಲ್ಲಿ ಕೂಡ ಮಾತಾಡಿಕೊಂಡು ಒಂದು ಗಟ್ಟಿ ಮನಸ್ಸನ್ನು ಮಾಡಿ ಅನಂತ ನಾಯಕರ ಪರ್ಮಿಷನನ್ನು ತಗೊಂಡು ನಾವು ಸಮಾಜಕ್ಕೆ ಹ್ಯಾಂಡ್ ಬಿಲ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈಗೇನು ವೇದಿಕೆ ಮೇಲೆ ಕೂತ್ಕೊಂಡು ನಾನು ಅಂತಾರೆ ಅವರೆಲ್ಲರಿಗೂ ಕೂಡ ನಾನೇ ಫೋನ್ ಮಾಡಿ ಅವರೆಲ್ಲರನ್ನೂ ಕರೆಸಿ ಸಾಹಸವನ್ನು ಮಾಡಿ ನಾವು ಒಂದು ಸಾಧಾರಣ ಒಂದು 300-350 ಜನ ನಮ್ಮ ಸಮಾಜದವ್ರನ್ನ ಸೇರಿಸಲಿಕ್ಕೆ ನೀವು ಕೂಡ ಸಾಕಷ್ಟು ಜನ ನಮಗೆ ಆ ಕಾರ್ಯಕ್ರಮದಲ್ಲಿ ಸಹಾಯ ಮಾಡಿದ್ದೀರಿ. ನಾಗರಾಜಣ್ಣ ಆಗಿರ್ಬೋದು, ತುಂಬ ಜನರಿಗೆ ಫೋನ್ ಹೊಡೆದು ನಮ್ಮ ಸಮಾಜದವರು ಬರ್ರಿ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಅವತ್ತು ಸಹಕರಿಸಿ ರಾಘವೇಂದ್ರ ಮಠದಲ್ಲಿ ನಾವೆಲ್ಲ ಸಭೆ ಸೇರಿ ಅವರನ್ನು ಆಯ್ಕೆ ಮಾಡೋ ಪೂರ್ವದಲ್ಲಿ ಯಾವುದೇ ಥರದ ಸದಸ್ಯತ್ವದ ರೂಲ್ಸ್ಗಳನ್ನು ಕೇಳಿಲ್ಲ. ಸಂಘ ಮೊದಲಿಂದಲೇ ಇದ್ದೀರಿ ಅವರಾರೆ ಯಾವುದೇ ಥರದ ಸದಸ್ಯತ್ವ ಕೇಳಿಲ್ಲ. ನಾವು ಅಷ್ಟು ಜನ ಸ್ನೇಹಿತರಲ್ಲೂ ಕೂಡ ನಾವು ಒಂದು 2-3 ಜನ ಇವ್ರನ್ನ ಅಧ್ಯಕ್ಷ ಮಾಡೋಕ್ಕೆ ಆಯ್ಕೆ ಒಮ್ಮತ ಇತ್ತು. ಇವ್ರ ಹೆಸರನ್ನ ಪ್ರಸ್ತಾಪ ಮಾಡಿದಾಗ ನಮ್ಮ ಎನ್.ಡಿ. ನಾಯಕರು ಹಿರಿಯರಾದಂಥ ಎನ್.ಡಿ. ನಾಯಕರು ಮತ್ತು ಅವ್ರ ಸ್ನೇಹಿತರಲ್ಲ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆವಾಗ ಬಾಲಿಕಪ್ಪ ಸುರೇಶ್ ನಾಯ್ಕರು, ನಮ್ಮ ಜಿ.ಕೆ. ನಾಯ್ಕ ಅವರೆಲ್ಲ ಸೇರಿಕೊಂಡು ಮತ್ತೆ ಇವರಿಗೆ ಸಪೋರ್ಟ್ ಮಾಡಿ ಕೆ.ಜಿ. ನಾಯ್ಕರನ್ನ ಅಧ್ಯಕ್ಷರಾಗಿ ಮಾಡಿದ್ರು. ಆ ಅಧ್ಯಕ್ಷ ಮಾಡೋ ಪೂರ್ವದಲ್ಲಿ ನಮ್ಮ ಒಂದು ಏನು ಸಂಘದ ಎಲ್ಲರ ಅನಿಸಿಕೆ ಏನಿತ್ತು ಅಂದರೆ ಪ್ರತಿ ಮನೆಗೆ ಟೋಕನ್ ರೂಪದಲ್ಲಿ ಪ್ರತಿ ಊರಲ್ಲೂ ಕೂಡ ಒಂದು ಸಂಘ ಅಂದರೆ ಒಂದು ಕಮಿಟಿ ಆಗಬೇಕು. ಪ್ರತಿಯೊಬ್ಬರು ಮನೆಯಲ್ಲೂ ಪಕ್ಷಾತೀತವಾಗಿ ನಾವು ಒಗ್ಗಟ್ಟಾಗಿ ಪ್ರತಿಯೊಬ್ಬರು ಮನೆಗೆ ಹೋಗಿ ಟೋಕನ್ ಮೂಲಕ ಮಾಡಬೇಕು. ಸ್ವಲ್ಪ ದಿನದಲ್ಲಿ ಅವರ ಹೆಸರು ಬದಲಾಯಿತು. ನಾಗರಾಜಣ್ಣ ಇದ್ದೀವಿ, ನಾವಿದ್ದೀವಿ, ಸರ್ ಇದ್ದರು, ತುಂಬ ಜನ ಅಲ್ಲಿ ಸದಸ್ಯರು ಇದ್ದೀವಿ. ನಾವು ಯಾವುದು ಕೂಡ ಹಣದ ವಿಷಯಗಳು ಪ್ರಸ್ತಾಪನೆ ಆಗಿದೆ. ಎಲ್ಲರೂ ಕೂಡ ಆ ಪಂಚಾಯತಿಗೆ ಆ ಇದಕ್ಕೆ ಲೀಡರ್ಗಳಾಗಬೇಕು ಅಂದರೆ ಉಸ್ತುವಾರಿ ವಹಿಸ್ಕೊಳ್ಬೇಕು ಅಂತ ಉಸ್ತುವಾರಿ ವರಸೆ ಬದಲಾಯಿತು. ಇವರು ದಿನ ಹೋದಂತೆ 5,000 ಕೂಡ ಅವ್ರ ಮನೆಗೆ ಹೋಗಬೇಕು, 10,000 ಕೂಡ ಅವ್ರ ಮನೆಗೆ ಹೋಗಬೇಕು. ಆನಂತರ ಇಲ್ಲಿ ಬಾಲಭವನದಲ್ಲಿ ಮೀಟಿಂಗ್ ಆದರೂ ಕೂಡ 52 ಲಕ್ಷವನ್ನು ಒಬ್ಬ ಸದಸ್ಯ ಮಾಡಿಕೊಡ್ಬೇಕು. ಇಂಥದ್ದೆಲ್ಲ ಒಂದು ಆಶ್ವಾಸನೆಗಳು ಸ್ಟಾರ್ಟ್ ಆಯಿತು. ನಾನು ಅಲ್ಲಿ ನಮ್ಮದು ಮೀಟಿಂಗ್ ಆಫೀಸ್ ಅಂತ ಮಾಡ್ಕೊಂಡು